ಅಸ್ಸಾಂನಲ್ಲಿ ಕಂಪನಿಯೊಂದಕ್ಕೆ ಇಡೀ ಜಿಲ್ಲೆಯನ್ನೇ ದಾನವಾಗಿ ನೀಡಲಾಗಿದೆಯಾ? ಇದು ಜೋಕಾ ಅಂತ ಹೈಕೋರ್ಟ್ ಆಕ್ರೋಶ. ಹಿಮಂತ ಬಿಸ್ವ ಶರ್ಮಾ ಸರ್ಕಾರದ ಹಗಲು ದರೋಡೆ ಬಯಲಾಯ್ತಾ? ಇದು ಯಾರ ಸರ್ಕಾರ? ಇದು ಜನಸಾಮಾನ್ಯರಿಗಾಗಿ ಇದೆಯಾ ಅಥವಾ ಕೆಲವು ಶತಕೋಟ್ಯಾಧಿಪತಿಗಳಿಗಾಗಿನ? ಅಭಿವೃದ್ಧಿ ಅನ್ನೋದು ಕೇವಲ ಲೂಟಿಯ ಮುಖವಾಡನ? ಸಾರ್ವಜನಿಕರ ಆಸ್ತಿ ಮಾರಾಟಕ್ಕಿದೆಯಾ? ಅಸ್ಸಾಂನಿಂದ ಬಂದಿರುವ ಸುದ್ದಿ ಈ ಪ್ರಶ್ನೆಗಳನ್ನ ಕೇಳುವಂತೆ ಮಾಡಿದೆ. ಅಸ್ಸಾಂನ ಬಿಜೆಪಿ ಸರ್ಕಾರ ಮಹಾಬಲ್ ಸಿಮೆಂಟ್ ಕಂಪನಿಗೆ ಸುಮಾರು 1,000 ಎಕರೆ ಭೂಮಿಯನ್ನ ಒಂದು ಸಿಮೆಂಟ್ ಫ್ಯಾಕ್ಟರಿಗಾಗಿ ಧಾರೆ ಎರೆದಿರೋದು ಕೇವಲ ಒಂದು ವ್ಯವಹಾರವಾಗಿ ಉಳಿದಿಲ್ಲ, ಇದು ಪ್ರಜಾಪ್ರಭುತ್ವದ ಅಣಕವಾಗಿದೆ. ಈ ನಿರ್ಧಾರ ಎಷ್ಟೊಂದು ಆಘಾತಕಾರಿ ಅಂದ್ರೆ ಸ್ವತಃ ಹೈಕೋರ್ಟ್ ನ್ಯಾಯಾಧೀಶರೇ ಇದೇನ್ ತಮಾಷೆನಾ ಅಂತ ಅಸ್ಸಾಂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಏನಿದು ಪ್ರಕರಣ? ಅಸ್ಸಾಂನ ಹಿಮಂತ ಬಿಸ್ವ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ಮಹಾಬಲ್ ಸಿಮೆಂಟ್ ಕಂಪನಿಗೆ ಸಿಮೆಂಟ್ ಕಾರ್ಖಾನೆ ಸ್ಥಾಪಿಸೋಕೆ 3,000 ಬಿಘಾ ಭೂಮಿಯನ್ನ ನೀಡೋಕೆ ನಿರ್ಧರಿಸಿದೆ. 3,000 ಬಿಘಾ ಅಂತಂದ್ರೆ ಸುಮಾರು 1,000 ಎಕರೆ ಭೂಮಿ. ಇದೊಂದು ಸಣ್ಣ ಹಳ್ಳಿಯಲ್ಲ, ಇದೊಂದು ಸಣ್ಣ ಪಟ್ಟಣದಷ್ಟು ವಿಶಾಲವಾದ ಪ್ರದೇಶ. ಇದು ಕೇವಲ ಒಂದು ಭೂಮಿಯ ಹಂಚಿಕೆಯಲ್ಲ, ಹಿಂದಿನ ಕಾಲದಲ್ಲಿ ರಾಜರು ಒಂದಿಡೀ ಊರನ್ನೇ ಬಳುವಳಿಯಾಗಿ ನೀಡಿದಂತಿದೆ. ಈ ಪ್ರಕರಣ ಗುವಾಹಟಿ ಹೈಕೋರ್ಟ್ ಮೆಟ್ಟಿಲೇರಿದಾಗ ನ್ಯಾಯಮೂರ್ತಿಗಳು ಸರ್ಕಾರದ ನಿರ್ಧಾರವನ್ನೇ ಕಂಡು ದಂಗಾದ್ರು. ವಿಚಾರಣೆ ಸಮಯದಲ್ಲಿ ನ್ಯಾಯಾಧೀಶರು ಸರ್ಕಾರದ ವಕೀಲರನ್ನ ಕೇಳಿದ ಪ್ರಶ್ನೆಯ ವಿಡಿಯೋ ಈಗ ದೇಶಾದ್ಯಂತ ವೈರಲ್ ಆಗಿದೆ. 3,000 bighas? What kind of decision is this? I'll show you the. They will have a line over there. Yes. For limestone. Mr. Sharma, 3,000 bighas? Is this some kind of joke or what? No, Lordship, we need it. It's because of. Your need is not the issue, madam. Public interest is the issue. ಅವರು ಆಶ್ಚರ್ಯ ಮತ್ತು ಆಕ್ರೋಶದಿಂದ ಇದೇನ್ ತಮಾಷೆನಾ? ನೀವು ಇಡೀ ಜಿಲ್ಲೆಯನ್ನೇ ಕೊಡ್ತಿದ್ದೀರಿ, ನಿಮ್ಮ ಅಗತ್ಯ ಮುಖ್ಯ ಅಲ್ಲ, ಸಾರ್ವಜನಿಕ ಹಿತಾಸಕ್ತಿನೇ ಇಲ್ಲಿ ಮುಖ್ಯ ಅಂತ ಖಡಕ್ ಮಾತುಗಳಲ್ಲಿ ಹೇಳಿದ್ದಾರೆ. ಉನ್ನತ ನ್ಯಾಯಾಂಗವೇ ಒಂದು ಸರ್ಕಾರದ ನಿರ್ಧಾರವನ್ನ ಜೋಕ್ ಅಂತ ಕರೆದ್ರೆ ಅಲ್ಲಿ ಆಡಳಿತ ಯಾವ ಮಟ್ಟಕ್ಕೆ ಕುಸ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ವಿಷಯ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು, ಇದು ಆಪ್ತ ಬಂಡವಾಳಶಾಹಿ ಅಂದ್ರೆ ಕ್ರೋನಿ ಕ್ಯಾಪಿಟಲಿಸಂನ ನಾಚಿಕೆಗೇಡು ಉದಾಹರಣೆ ಅಂತ ಜರ್ದಿದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರು 3,000 ಬಿಘಾ ಅಂತಂದ್ರೆ 8.1 ಕೋಟಿ ಚದರ ಅಡಿ ಬುಡಕಟ್ಟು ಜನಾಂಗದ ಭೂಮಿಯನ್ನ ಅದಾನಿಗೆ ಸಿಮೆಂಟ್ ಕಾರ್ಖಾನೆಗಾಗಿ ಹಸ್ತಾಂತರಿಸಿದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರೇ ಈ ನಿರ್ಧಾರದ ತರ್ಕವನ್ನ ಪ್ರಶ್ನಿಸಿ ನೀವು ಇಡೀ ಜಿಲ್ಲೆಯನ್ನೇ ಕೊಡ್ತಿದ್ದೀರಿ ಅಂತ ಆಘಾತ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರದ ಈ ಕೃತ್ಯಗಳು ಮೋದಿ ಅವರ ಮಿತ್ರ ಅದಾನಿಗೆ ದೇಶದ ಸಂಪನ್ಮೂಲಗಳನ್ನ ಲಜ್ಜೆ ಇಲ್ಲದೆ ಹಸ್ತಾಂತರಿಸೋದನ್ನ ತೋರಿಸುತ್ತೆ. ಬಡವರು ಸಂಕಷ್ಟದಲ್ಲಿರುವಾಗ ಶ್ರೀಮಂತರಿಗೆ ಸಂಪತ್ತನ್ನ ದಾನ ಮಾಡಲಾಗ್ತಿದೆ. ಇದು ಜನರಿಗಾಗಿ ಇರುವ ಸರ್ಕಾರವಲ್ಲ, ಇದು ಮಿತ್ರ ಅದಾನಿಗಾಗಿ ಇರುವ ಸರ್ಕಾರ ಅಂತ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ಹೇಳಿದೆ. ಒಂದ್ ಕಡೆ ಅಕ್ರಮ ಒತ್ತುವರಿ ಅನ್ನೋ ಹೆಸರಲ್ಲಿ ವಿಶ್ವನಾಥ್ ಜಿಲ್ಲೆಯಲ್ಲಿ ಕೇವಲ 55 ಎಕರೆ ಜಾಗದಲ್ಲಿದ್ದ ನೂರಾರು ಭೂಮಿ ರಹಿತ ಬಡ ಕುಟುಂಬಗಳನ್ನ ನಿರ್ದಾಕ್ಷಿಣ್ಯವಾಗಿ ಒಕ್ಕಲೆಬ್ಬಿಸಲಾಗುತ್ತೆ. ಇನ್ನೊಂದೆಡೆ ಉದ್ಯಮಿಗಳಿಗೆ ಕೋಟ್ಯಾಂತರ ಚದರಡಿ ಭೂಮಿಯನ್ನ ಕೆಂಪು ಹಾಸು ಹಾಸಿ ಸ್ವಾಗತಿಸಿ ನೀಡಲಾಗುತ್ತೆ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನ್ ಬೇಕು? ಈ ಪ್ರಕರಣ ಕೇವಲ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಿಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಸಾಮಾನ್ಯ ಜನ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳು ಅಸ್ಸಾಂನ ಪ್ರತಿ ಇಂಚು ಭೂಮಿಯನ್ನ ಅತಿಕ್ರಮಣದಿಂದ ಮುಕ್ತಗೊಳಿಸೋದಾಗಿ ಹೇಳ್ತಾರೆ. ಆದರೆ ಆ ಕಾನೂನು ಕೇವಲ ಬಡವರಿಗೆ ಮಾತ್ರನಾ? ಶ್ರೀಮಂತರು ಸಾಮ್ರಾಜ್ಯಗಳನ್ನೇ ಕಬಳಿಸಿದಾಗ ಈ ಕಾನೂನು ಎಲ್ಲಿ ಹೋಗತ್ತೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಲವರು ಇದನ್ನ ಹಿಮಂತ ಬಿಸ್ವ ಶರ್ಮಾ ಅವರ ದುರಹಂಕಾರ ಮತ್ತು ಕಾರ್ಪೊರೇಟ್ ಗುಲಾಮಗಿರಿ ಅಂತ ಟೀಕಿಸ್ತಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ನಡೀತಿರೋದು ಹಗಲು ದರೋಡೆ, ಬಡವರನ್ನ ಒಕ್ಕಲೆಬ್ಬಿಸಿ ಶ್ರೀಮಂತರಿಗೆ ಕೆಂಪು ಹಾಸು ಹಾಸಲಾಗ್ತಿದೆ. ಇದೇನಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ? ವಿಕಾಸ ಕೇವಲ ಮಿತ್ರರಿಗೆ ಮಾತ್ರ ಸೀಮಿತನಾ ಅನ್ನೋ ಚರ್ಚೆಗಳು ಜೋರಾಗಿವೆ. ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಕೇವಲ ಕೆಟ್ಟ ಆಡಳಿತ ಅಲ್ಲ, ಇದು ಜನರ ನಂಬಿಕೆಗೆ ಮಾಡಿದ ದ್ರೋಹ, ಇದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಜೈಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಇನ್ನು ಮಹಾಬಲ್ ಸಿಮೆಂಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಅದಾನಿ ಗುಂಪಿಗೆ ಸೇರಿದ್ದು ಎಂಬ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಬಳಿಕ ಅದಾನಿ ಗುಂಪು ನಮಗೂ ಈ ಪ್ರಕರಣದಲ್ಲಿ ಕೇಳಿ ಬಂದಿರುವ ಮಹಾಬಲ್ ಸಿಮೆಂಟ್ ಎಂಬ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೂ ಅಸ್ಸಾಂನ ಈ ಘಟನೆ ಕೇವಲ ಒಂದು ರಾಜ್ಯದ ಭೂ ಹಗರಣವಲ್ಲ, ಇದು ದೇಶದ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಪ್ರಶ್ನಿಸುವಂತಿದೆ. ಚುನಾಯಿತ ಸರ್ಕಾರಗಳು ಸಾರ್ವಜನಿಕ ಸಂಪನ್ಮೂಲಗಳ ರಕ್ಷಕರೇ ಹೊರತು ಮಾಲೀಕರಲ್ಲ. ನ್ಯಾಯಾಲಯವೇ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸುವ ಸ್ಥಿತಿ ನಿರ್ಮಾಣವಾಗಿದೆ ಅಂತಂದ್ರೆ ಆಡಳಿತದ ಚುಕ್ಕಾಣಿ ಹಿಡಿದವರು ದಾರಿ ತಪ್ಪಿದ್ದಾರೆ ಅಂತಾನೆ ಅರ್ಥ. ಅಭಿವೃದ್ಧಿ ಬೇಕು, ಕೈಗಾರಿಕೆಗಳೂ ಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಆದರೆ ಯಾರ ಬೆಲೆ ತೆತ್ತು? ಬಡವರ ಭೂಮಿಯನ್ನ ಕಿತ್ತು ಪರಿಸರವನ್ನ ನಾಶ ಮಾಡಿ ಸಾರ್ವಜನಿಕ ಸಂಪತ್ತನ್ನ ಒಬ್ಬ ವ್ಯಕ್ತಿಗೆ ಧಾರೆ ಎರೆದು ಬರುವ ಅಭಿವೃದ್ಧಿನೇ ಅಲ್ಲ, ಅದು ವಿನಾಶ. ಸಾರ್ವಜನಿಕರ ಆಸ್ತಿಯನ್ನ ಖಾಸಗಿ ಮಿತ್ರರಿಗೆ ಧಾರೆ ಎರೆಯುವ ಅಧಿಕಾರವನ್ನ ಸರ್ಕಾರ ಕೊಟ್ಟೋರ್ಯಾರು?
ಈ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ರೆ ಪ್ರಜಾಪ್ರಭುತ್ವ ಕೇವಲ ಚುನಾವಣೆಯ ಒಂದು ದಿನದ ಆಟವಾಗಿ ಉಳಿದು ಬಿಡುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.